ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯದ ಜನತೆಯ ಬಹುದಿನಗಳ ಕನಸು ನನಸಾಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಿಡುವುದಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಹಸಿರು ನಿಶಾನೆ ತೋರಿಸಿದೆ. ಕನ್ನಡ ಪರ ಸಂಘಟನೆಗಳ ಸಂಭ್ರಮ ಜೋರಾಗಿದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೊನೆಗೂ ನಾಡಪ್ರಭು ಕೆಂಪೇಗೌಡರ ಹೆಸರು ಪ್ರಾಪ್ತವಾಗಿದೆ. ರಾಜ್ಯದ ಜನರ ಬಹುದಿನಗಳ ಬೇಡಿಕೆಗೆ ಇಂದು ಕೇಂದ್ರ ಸಚಿವ ಸಂಪುಟ ಅಸ್ತು ಎಂದಿದೆ. ದೆಹಲಿಯಲ್ಲಿ ಈ ವಿಷಯ ತಿಳಿಸಿದ ಕೇಂದ್ರದ ರೈಲ್ವೆ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಇದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು. ನಮ್ಮ ಅಸೆಂಬ್ಲಿಯಲ್ಲೂ ಕೂಡ ಎರಡೂ ಸದನದಲ್ಲಿ ಇದಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೆಂಪೇಗೌಡರ ಹೆಸರು ಇಡಬೇಕು ಅಂತಕ್ಕಂಥದ್ದನ್ನು ಬೇಡಿಕೆ ಇತ್ತು. ಅದಕ್ಕೆ ಇವತ್ತು ಸರ್ಕಾರ ಅದನ್ನು ಮನ್ನಿಸಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂಥೇಳಿ ಇವತ್ತು ಮಾನ್ಯತೆ ಮಾಡಿದೆ. ಇನ್ನು ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಿಡಲು ಒಪ್ಪಿಗೆ ಸಿಕ್ಕಿರೋದು ಕನ್ನಡ ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದೆ. ಕರ್ನಾಟಕದ ದೇಶದ ಅನೇಕ ರಾಜ್ಯಗಳಲ್ಲಿ ವಿಶ್ವದ ಅನೇಕ ವ್ಯಾಪ್ತಿಯಲ್ಲಿರುವಂಥ ಅಷ್ಟು ಕನ್ನಡಿಗರಿಗೆ ಭಾರಿ ಖುಷಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರಿ ದಿನಗಳಿಂದ ನಮಗೆ ಒಂದು ದೊಡ್ಡ ಕನಸಿತ್ತು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ಹಿಡಬೇಕು ಅನ್ನೋದು. ನಾವು ಇತಿಹಾಸವನ್ನು ಇವತ್ತು ಮತ್ತೆ ಜನರ ಮುಂದೆ ತಂದಿಡಬೇಕಾದ್ರೆ ಇಂಥ ಪುಣ್ಯಾತ್ಮವನ್ನು ನೆನೆಸ್ಕೊಳ್ಳುವಂಥ ಕರ್ತವ್ಯ ನಮ್ಮೆಲ್ಲರ ಪಾಲಿಗೆ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಅಂಥದ್ದೊಂದು ತೀರ್ಮಾನಕ್ಕೆ ಸಜ್ಜಾಗಲಿ. ಏನೇ ಆಗಲಿ, ಕಳೆದ ಹಲವಾರು ವರ್ಷಗಳಿಂದ ಇತ್ತ ಗಮನ ಹರಿಸದೆ ಸುಮ್ಮನಿದ್ದ ಕೇಂದ್ರ ಸರ್ಕಾರ ಈಗ ಏಕಾಏಕಿ ಕೆಂಪೇಗೌಡರ ಹೆಸರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಎಲ್ಲರಿಗೂ ಖುಷಿ ತಂದಿದೆ. ಇನ್ನು ರಾಜ್ಯದಲ್ಲಿ ಬಾಕಿ ಇರುವ ವಿಮಾನ ನಿಲ್ದಾಣಕ್ಕೂ ಕನ್ನಡಿಗರ ಹೆಸರಿಟ್ರೆ ಈ ಸಂತಸ ಇಮ್ಮಡಿಯಾಗೋದ್ರಲ್ಲಿ ಎರಡು ಮಾತಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಮೂಡಬಿದಿರೆಯ ಜೈನ ಬಸದಿಯಲ್ಲಿ ನಡೆದಿದ್ದ ಕೋಟ್ಯಾಂತರ ಬೆಲೆ ಬಾಳುವ ವಿಗ್ರಹಗಳ ಕಳ್ಳತನ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳ್ಳರ ಜಾಡು ಬೆನ್ನತ್ತಿ ಒಡಿಶಾಗೆ ಹೋಗಿದ್ದ ಪೊಲೀಸರು ಇಬ್ಬರನ್ನ ಬಂಧಿಸಿ ಕರೆತಂದು ತನಿಖೆ ಮುಂದುವರೆಸಿದ್ದಾರೆ. ಮೂಡಬಿದಿರೆ ಬಸದಿಯಲ್ಲಿ ಕಳ್ಳತನ ಪ್ರಕರಣ. ಒಡಿಶಾದಲ್ಲಿ ಇಬ್ಬರು ಆರೋಪಿಗಳ ಬಂಧನ. ಎಸ್, ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಪೊಲೀಸರ ಮಧ್ಯೆ. ಇವರೇ ಬಲೆಗೆ ಬಿದ್ದಿರೋ ಆರೋಪಿಗಳು. ಇಲ್ಲಿ ಮುಖ ಮುಚ್ಕೊಂಡು ಬರ್ತಿದ್ದಾಳೆ ನೋಡಿ. ಈಕೆ ವಿಗ್ರಹಗಳ ಕಳ್ಳತನ ಮಾಡಿರುವ ಖದೀಮಾ ಘನಶ್ಯಾಮ್ ದಾಸ್ನ ಪತ್ನಿ ದೀಪ್ತಿ ಮೋಯಿ. ಇನ್ನೊಬ್ಬ ಈಕೆಯ ತಂದೆ ದಿಗಂಬರ್ ಮೊಹಂತಿ. ಆರೋಪಿಗಳ ಸುಳಿವು ಹಿಡಿದು ಒಡಿಶಾಗೆ ತೆರಳಿದ್ದ ಮಂಗಳೂರು ಪೊಲೀಸರು ಇವರಿಬ್ಬರನ್ನು ಅರೆಸ್ಟ್ ಮಾಡಿ ಕರೆ ತಂದಿದ್ದಾರೆ. ಬಂಧಿತರ ಬಳಿ ಸಿಕ್ಕಿದ್ದೇನು ಅಂತೀರಾ? ಇವರ ಮನೆ ಜಾಲಾಡಿದ ಪೊಲೀಸರಿಗೆ 3 ವಿಗ್ರಹಗಳು ದೊರೆತಿವೆ. ಅಲ್ಲದೆ 1 ಕೆಜಿ ಗಟ್ಟಿ ಬಂಗಾರ ಹಾಗೂ ಬೆಲೆ ಬಾಳುವ ರತ್ನದ ಹರಳುಗಳು ಪತ್ತೆಯಾಗಿವೆ. ಹಾಗೇನೆ 3 ಕೋಟಿ ಮೌಲ್ಯದ ಚಿನ್ನಾಭರಣ ಹಾಗೂ 2 ಲಕ್ಷ ರೂಪಾಯಿ ನಗದು ಹಣ ಕೂಡ ದೊರೆತಿದೆ. ವಿಗ್ರಹ ಚೋರ ಘನಶ್ಯಾಮ್ ದಾಸ್ ಎಲ್ಲಿ? ಮೂಡಬಿದಿರೆ ಬಸದಿಯಲ್ಲಿ ಜುಲೈ 5ರಂದು ವಿಗ್ರಹಗಳ ಕಳ್ಳತನ ಮಾಡಿದ್ದ ಘನಶ್ಯಾಮ್ ದಾಸ್ ಸದ್ಯ ತಲೆ ಮರೆಸಿಕೊಂಡಿದ್ದಾನೆ. ಆತನ ಪತ್ತೆಗೆ ಪೊಲೀಸರು ಜಾಲ ಬೀಸಿದ್ದಾರೆ. ಬಲೆಗೆ ಬಿದ್ದಿರೋ ಈತನ ಮಾವ ಒಡಿಶಾ ನಗರಾಭಿವೃದ್ಧಿ ಇಲಾಖೆಯಲ್ಲಿ 4ನೇ ದರ್ಜೆ ನೌಕರ ಅನ್ನೋದು ಗೊತ್ತಾಗಿದೆ. ಹಾಗೇನೆ ಪತ್ನಿ ದೀಪ್ತಿ ಮೋಯಿ ಕೂಡ ಪದವೀಧರೆ. ಈಕೆಗೆ 10 ತಿಂಗಳ ಮಗು ಇರೋದ್ರಿಂದ ಜಾಮೀನು ಸಿಗುವ ಸಾಧ್ಯತೆ ಇದೆ. ಒಟ್ಟಾರೆ ಪೊಲೀಸರು ಮೂಡಬಿದಿರೆ ಕಳ್ಳತನ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಖ್ಯ ಆರೋಪಿಯನ್ನ ಮಾತ್ರ ಬಂಧಿಸಬೇಕಿದೆ. ಮಂಗಳೂರಿನಿಂದ ಕ್ಯಾಮರಾಮನ್ ಇಬ್ರಾಹಿಂ ಜೊತೆ ಸುಖೇಶ್ ಕುಮಾರ್, ಸುವರ್ಣ ನ್ಯೂಸ್.
ಇನ್ನು ಮಂಡ್ಯದಲ್ಲಿ ಮೂಡ ರೀತಿಯಲ್ಲಿ ಹಗರಣವೊಂದು ನಡೆದಿದೆ. ಇದರ ವಿಚಾರವಾಗಿ ಸಾಕಷ್ಟು ವಿವರಗಳು ಲಭ್ಯವಾಗಿದೆ. ಓಕೆ, ಮಂಡ್ಯದಲ್ಲಿ ಮೂಡಾದ 5 ಕೋಟಿ ಮಾಯವಾಗಿದ್ದು ನೆನಪಿದೆ. ಸೊ ಅದೇ ರೀತಿಯಾದಂತಹ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಶಾಮೀಲಾಗಿ ಗೋಲ್ಮಾಲ್ ಕೂಡ ಮಾಡಿದ್ರು. ಅಂಥದ್ದೇ ಘಟನೆ ರಾಮನಗರ ಚನ್ನಪಟ್ಟಣ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ನಡೆದಿದೆ. ಒಂದು ರೈತರ ಸಾಲ ಮನ್ನಾಕ್ಕೆ ನೀಡಿದ್ದ ಹಣ ದುರುಪಯೋಗವಾಗಿರ್ತಕ್ಕಂಥದ್ದು. ಬ್ಯಾಂಕ್ನ 8 ನಿರ್ದೇಶಕರ ವಿರುದ್ಧ ದೂರು ದಾಖಲಾಗಿದೆ. 2 ಕೋಟಿ 64 ಲಕ್ಷ ರೂಪಾಯಿ ಹಣ ದುರುಪಯೋಗ ಆಗಿರ್ತಕ್ಕಂಥದ್ದು. ಸೊ ಇದು ಮತ್ತೊಂದು ಹಣ ದುರುಪಯೋಗವಾಗಿರುವ ಪ್ರಕರಣ ಇದೀಗ ಮಂಡ್ಯದಲ್ಲಿ ಬಯಲಾಗಿರ್ತಕ್ಕಂಥದ್ದು. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ತಾಳಮಕ್ಕಿ ಅವರಿಂದ. ಮಂಜುನಾಥ್, ಏನಿದು ಪ್ರಕರಣ? ಅರವಿಂದ್, ಏನಂದ್ರೆ ಈಗಾಗಲೇ ಮಂಡ್ಯ ಮೂಡಾದ 5 ಕೋಟಿ ರೂಪಾಯಿ ಏನು ಅವ್ಯವಹಾರ ಆದಂತಹ ಬೆನ್ನಲ್ಲೇ ಈಗ ಮತ್ತೊಂದು ಹಗರಣ ಬಯಲಿಗೆ ಬಂದಿದೆ ಅಂತ ಹೇಳ್ಬೋದು. ಏನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮದ್ದೂರು ಪಟ್ಟಣದಲ್ಲಿರುವಂತಹ ಸಿಂಶಾ ಸಹಕಾರಿ ಏನು ಬ್ಯಾಂಕ್ನಲ್ಲಿ 2 ಕೋಟಿ 64 ಲಕ್ಷದಷ್ಟು ಒಂದು ಅವ್ಯವಹಾರ ನಡೆದಿದೆ. ಏನು ರೈತರ ಸಾಲ ಮನ್ನಾ ಯೋಜನೆಯಡಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬಂದಂತಹ ಸುಮಾರು 2 ಕೋಟಿ 64 ಲಕ್ಷ ಹಣ ಇಲ್ಲಿ ದುರುಪಯೋಗ ಆಗಿದೆ. ಅಂದ್ರೆ ಈ ಸಹಕಾರಿ ಸಂಘದ ಅಧ್ಯಕ್ಷರಂತ ಏನು ಅಪ್ಪಾಜಯ್ಯ ಆಗಿರ್ಬೋದು, ಅದೇ ರೀತಿ ವನಜಾಕ್ಷಿ ಆಗಿರ್ಬೋದು, ಹಾಗೆ ಬೋರಯ್ಯ, ರಾಮಯ್ಯ, ಮತ್ತೆ ಹೀಗೆ 8 ಲಿಂಗಯ್ಯ ಸೇರಿದಂತೆ 8 ಜನ ನಿರ್ದೇಶಕರ ವಿರುದ್ಧ ಇವತ್ತು ಮದ್ದೂರು ಠಾಣೆಯಲ್ಲಿ ಸುಮಾರು 7:30 ಹೊತ್ತಿಗೆ ಏನು ಪ್ರಕರಣ ದಾಖಲಾಗಿದೆ. ಅಂದ್ರೆ ಇಲ್ಲಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನುವಂತಹ ಒಂದು ಪ್ರಕರಣ ದಾಖಲಾಗಿದೆ. ಏನು ಜಿಲ್ಲಾ ಸಹಕಾರಿ ಸಂಘಗಳ ಉಪನಿಬಂಧಕರಾದಂತಹ ಶಶಿಧರ್ ಏನಿದ್ದಾರೆ ಅವರು ಇವತ್ತು ಮದ್ದೂರು ಠಾಣೆಯಲ್ಲಿ ಏನು ಪ್ರಕರಣ ದಾಖಲಿಸಿದ್ದಾರೆ. ಅರವಿಂದ್, ಅಂದರೆ ದುರುಪಯೋಗ ಆಗಿದೆ ಅಂದರೆ ಮಂಜುನಾಥ್ ಯಾವ ರೀತಿ? ಅಂದರೆ ಈ ಹಣವನ್ನು ಗುಳುಂ ಮಾಡಿದ್ದಾರೆ, ಅವರೇ ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ ಅಂತನಾ ಅಥವಾ ಯಾವ ರೀತಿ? ಅರವಿಂದ್, ಅವರು ಏನು ದೂರು ನೀಡಿರೋ ಪ್ರಕಾರ ಅದು ಸರಿಯಾಗಿ ಮಾಹಿತಿ ನೀಡಿಲ್ಲ. ಹಣ ಎಲ್ಲಿ ಬಳಕೆ ಆಗಿದೆ ಏನು ಎನ್ನುವಂತ ಒಂದು ಮಾಹಿತಿ ನೀಡಿಲ್ಲ. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಅವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಥವಾ ತಮ್ಮ ಸ್ವಂತಕ್ಕಾಗಿ ಬಳಸಿಕೊಂಡಿದ್ದಾರೆ ಎನ್ನುವಂತ ಒಂದು ಇನ್ನು ಆಪಾದನೆಯನ್ನು ಕೂಡ ದೂರಿನಲ್ಲಿ ಮಾಡಿದ್ದಾರೆ. ಹಾಗಾಗಿ ಇನ್ನು ಹೆಚ್ಚಿನ ತನಿಖೆಯಿಂದ ಈ ಹಣ ಎಲ್ಲಿ ಹೋಯ್ತು ಎನ್ನುವಂತ ಒಂದು ತನಿಖೆಯಿಂದ ಪೊಲೀಸ್ ಅಧಿಕಾರಿಗಳ ತನಿಖೆಯಿಂದ ಇನ್ನು ಗೊತ್ತಾಗಬೇಕಷ್ಟೇ. ಅರವಿಂದ್, ಮಂಜುನಾಥ್, ಇದು ಕೇವಲ ಆರೋಪನ? ಈ ಡೈರೆಕ್ಟರ್ಗಳನ್ನ ಏನಾದರೂ ಮಾತನಾಡಿಸಿದ್ರೆ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಅರವಿಂದ್, ಇನ್ನು ತನಕ ಏನು ಯಾವುದೇ ನಿರ್ದೇಶಕರಾಗ್ಲಿ ಅಥವಾ ಸ್ವತಃ ದೂರಿದಾರ ಅಂತಹ ನಿಬಂಧಕ ಶಶಿಧರ್ ಆಗ್ಲಿ ಏನು ನ್ಯೂಸ್ಗೆ ಮಾತಿಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಪೊಲೀಸರು ಹೇಳಿರುವ ಪ್ರಕಾರ ಏನು ಮದ್ದೂರು ಪೊಲೀಸರ ಪ್ರಕಾರ ದೂರು ನೀಡಿದ್ದಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ 8 ಜನ ಏನು ನಿರ್ದೇಶಕರ ವಿರುದ್ಧ ತಾವು FIR ದಾಖಲಿಸಿಕೊಂಡಿದ್ದೇವೆ. ಹಣ ಸ್ವಂತ ಉಪಯೋಗಕ್ಕೆ ಉಪಯೋಗಿಸಿಕೊಂಡಿದ್ದಾರೋ ಅಥವಾ ಏನು ಯಾವುದೇ ರೀತಿಯ ಲೆಕ್ಕ ತೋರಿಸಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವರು ಈ ರೀತಿ ದೂರು ನೀಡಿದ್ದಾರೆ ಎನ್ನುವಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿ. ಈಗೊಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್.